ಕಾಂಗ್ರೆಸ್ನ ಗುಂಪುಗಾರಿಕೆ ವಿಚಾರ ಜಗಜ್ಜಾಹೀರಾಗಿದೆ. ಇನ್ನೊಂದು ಕಡೆಗೆ ಮೈತ್ರಿ ಅಭ್ಯರ್ಥಿಗೂ ಕೂಡ ಅಲ್ಲಿ ಗೆಲುವಿನ ವಿಶ್ವಾಸದಲ್ಲಿ ಅಡ್ಡಗಾಲಾಗ್ತಾ ಇರೋದು ಇದೇ ಗುಂಪುಗಾರಿಕೆ. ಅದರಲ್ಲೂ ಸಂಸದರು ಹಾಗೂ ಮಾಜಿ ಶಾಸಕರ ನಡುವೆ ಸಂಬಂಧ ಹಳಸಿ ಹೋಗಿದೆ. ಪರಿಣಾಮ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೂ ಡವಡವ ಶುರುವಾಗಿದೆ. ಏನಾಗ್ತಾ ಇದೆ ಹಾಗಾದ್ರೆ ಕೋಲಾರದಲ್ಲಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕೋಲಾರ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಜೋರು. ಕೋಲಾರ ಬಿಜೆಪಿಯಲ್ಲೂ ತಣ್ಣಗಾಗದ ಭಿನ್ನಮತ. ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆ ಜಗಜ್ಜಾಹೀರಾಗಿ ಹೋಗಿತ್ತು. ಕಾಂಗ್ರೆಸ್ ಬಣದ ಮುಖಂಡರನ್ನ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಮೂರನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಚುನಾವಣಾ ಅಖಾಡಕ್ಕೆ ಇಳಿಸಿತ್ತು. ಇತ್ತ ಕಾಂಗ್ರೆಸ್ ಗುಂಪುಗಾರಿಕೆಯನ್ನ ಲಾಭ ಮಾಡಿಕೊಳ್ಳೋದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮುಂದಾಗಿತ್ತು. ಆದರೆ ಮೈತ್ರಿ ಪಕ್ಷಗಳಲ್ಲೂ ಒಳಬೇಗುದಿ ಹೊಗೆಯಾಡ್ತಾ ಇತ್ತು. ಮೈತ್ರಿ ಅಭ್ಯರ್ಥಿಗೆ ಕಂಟಕವಾಗುವ ಲಕ್ಷಣ ಕಾಣಿಸ್ತಾ ಇದೆ. ಮಾಜಿ ಶಾಸಕರುಗಳ ಸಂಸದರ ವೈಷಮ್ಯ, ಕೋಲಾರ ಮೈತ್ರಿ ಅಭ್ಯರ್ಥಿಗೆ ಸಂಕಷ್ಟ. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವೈ ಸಂಪಂಗಿ ಹಾಗೂ ಸಂಸದ ಮುನಿಸ್ವಾಮಿ ನಡುವಿನ ವೈಮನಸ್ಸು ಇನ್ನೂ ಶಮನವಾಗಿಲ್ಲ. ಇತ್ತೀಚೆಗೆ ಕೋಲಾರದಲ್ಲಿ ಹಾಗೂ ಕೆಜಿಎಫ್ನಲ್ಲಿ ನಡೆದಂತಹ ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಭೆಯಲ್ಲಿಯೂ ಕೂಡ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ವೇದಿಕೆ ಮೇಲೆಯೇ ಪ್ರದರ್ಶನ ಆಗಿತ್ತು. ಇನ್ನು ವೈ ಸಂಪಂಗಿ ಭಾಷಣ ಮಾಡೋದಿಕ್ಕೆ ಹೋದಾಗ ಸಂಸದ ಮುನಿಸ್ವಾಮಿ ಅಡ್ಡಿಪಡಿಸಿದ್ದಕ್ಕೆ ವೈ ಸಂಪಂಗಿ ಆಕ್ರೋಶ ಕೂಡ ಹೊರಹಾಕಿದ್ರು. ಅಲ್ಲದೆ ಕೆಜಿಎಫ್ನಲ್ಲಿ ನಡೆದಂತಹ ಸಮನ್ವಯ ಸಭೆಯಲ್ಲಿ ಸಂಸದರನ್ನ ಹೊರಗಿಟ್ಟು ಸಭೆ ಮಾಡಲಾಗಿತ್ತು. ಹೀಗೆ ಮಾಜಿ ಶಾಸಕ ಹಾಗೂ ಸಂಸದರ ನಡುವಿನ ವೈಮನಸ್ಸು ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಅಡ್ಡಿ ಹಾಕಲಿದೆಯಾ ಎಂಬ ಆತಂಕ ಕಾಡ್ತಾ ಇದೆ. ಕೆಜಿಎಫ್ ಅಲ್ಲಿ ಗುಂಪುಗಳು ಅಂತೇಳಿ ಯಾವುದೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಗುಂಪು ಒಂದೇ ಇರೋದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ರು ಆ ಗುಂಪು ಪ್ರತ್ಯೇಕವಾಗಿ ಅವತ್ತೂ ಇದೆ, ಇವತ್ತೂ ಇದೆ. ಅದನ್ನು ನಾವೆಲ್ಲ ಭಾಳ ದೊಡ್ಡದಾಗಿ ಅವರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ಬಿ ಜೆ ಪಿ ಅನ್ನುವಂಥ ಗುಂಪು NDA ಅಭ್ಯರ್ಥಿಗೆ ನಾವು ಈ ಸಾರಿ ಮತ ಹಾಕಿ ಗೆಲ್ಲಿಸಬೇಕು ಅಂತ ತೀರ್ಮಾನ ಈಗಾಗಲೇ ಮಾಡಾಗಿದೆ. KGF ಅಲ್ಲಿ ಭಾಳ ಅತ್ಯಧಿಕ ಮತ ಕೊಡೋದಕ್ಕೆ ಮತದಾರ ತೀರ್ಪು ಮಾಡಿದ್ರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇದು KGF ಮಾಜಿ ಶಾಸಕ ವೈ ಸಂಪಂಗಿ ಹಾಗೂ ಸಂಸದರ ನಡುವಿನ ವೈಮನಸ್ಸಾದ್ರೆ, ಬಂಗಾರಪೇಟೆಯಲ್ಲಿ ಮಾಜಿ ಶಾಸಕ ವೆಂಕಟಮುನಿಯಪ್ಪ ಹಾಗೂ ಸಂಸದರ ನಡುವೆ ಮುನಿಸಿದೆ. ಆದ್ರೆ ಗುಂಪುಗಾರಿಕೆ ನಿನ್ನೆ ಸ್ಫೋಟಗೊಂಡಿದೆ. ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ನಡುವೆ ಮುನಿಸಿದ್ರೆ, ಇನ್ನು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಂಸದ ಮುನಿಸ್ವಾಮಿ ಮತ್ತು ಮಾಜಿ ಶಾಸಕ ಮಂಜುನಾಥ್ ಗೌಡ ನಡುವೆಯೂ ಕೂಡ ಮುನಿಸಿದೆ. ಹೀಗೆ ಸದ್ಯ ಜಿಲ್ಲೆಯ ಬಿಜೆಪಿಯಲ್ಲಿ ಭಿನ್ನ ಮತದ ಬೆಂಕಿ ಹೊಗೆ ಆಡ್ತಾನೆ ಇದೆ. ಆದ್ರೆ ಮೈತ್ರಿ ಅಭ್ಯರ್ಥಿ ಹಾಗೂ ಜೆಡಿಎಸ್ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಬಿಜೆಪಿ ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಅಷ್ಟಾಗಿ ಬಯಲಾಗ್ತಾ ಇಲ್ಲ. ಇರೋದು NDA ಅಭ್ಯರ್ಥಿ, JDS ಅಭ್ಯರ್ಥಿ, ಹಂಗಾಗಿ ಅವ್ರು ಹೋಗಿ ಅಪ್ರೋಚ್ ಮಾಡಿದ್ದಾರೆ. ಸಪೋರ್ಟ್ ಎಲ್ಲ ಒಟ್ಟಿಗೆ ಇದೀವಲ್ಲ, ನಮ್ಮ ಜೊತೆ ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ. ನಾವು ಹೋಗಿ ಕೇಳೋದು, ಈಗ JDS ಅವ್ರು ಕೇಳಿದ್ದಾರೆ, ಅವರು ಒಳ್ಳೆ ಮನಸ್ಸಿಂದ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೋದಿಯವ್ರ ಪರ, BJP ಪರ, NDA ಅಭ್ಯರ್ಥಿ ಪರ ಯಾರೇ ಇದ್ರೂ ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ. ಒಂದು ಸಭೆ ಮಾಡಿದ್ದಾರೆ, ವಿವಿಧ ಸಂಘಟನೆಯವ್ರನ್ನ ಜೋಡಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೆಂಬಲ ಕೊಡುವಂಥ ಸಭೆ. ನಮ್ಗೆ ಯಾಕಪ್ಪ ಕರೆದಿಲ್ಲ ಈ ಕಾರ್ಯಕ್ರಮಕ್ಕೆ? ನಾವೆಲ್ಲ ಒಗ್ಗಟ್ಟಾಗಿ ಅವ್ರ ಪರವಾಗಿ ಕೆಲಸ ಮಾಡಬೇಕು. ಈಗ ನೀವು ಆ ಸಭೆ ಮಾಡುವಾಗ ನನ್ನ ಸಂಪಂಗಿ ಅವ್ರನ್ನ, ನಮ್ಮ ತಂದೆಯವ್ರನ್ನ, ನಮ್ಮ ಎಂ ನಾರಾಯಣ ಸ್ವಾಮಿ ಅವ್ರನ್ನ ಕರೆದಿದ್ರೆ ನಾವೆಲ್ಲ ಒಟ್ಟಿಗೆ ಬರ್ತಿದ್ವಲ್ಲಪ್ಪ, ಕಾರ್ಯಕ್ರಮ ಮಾಡ್ಬೋದಾಗಿತ್ತಲ್ಲ. ಇದು ಮಾಡಿದ್ರೆ ಸಮಾಜಕ್ಕೆ ಒಂಥರ ಬೇರೆ ಸಂದೇಶ ಹೋಗುತ್ತೆ ಅಂತ ಕೇಳಿದೆ. ಅದಕ್ಕೆ ಅವರು ಅವ್ರದೇ ಧ್ವನಿನಲ್ಲಿ ಉತ್ತರ ಕೊಟ್ಟರು. ಸಂಸದರು ಮಾಡಿದ್ದಾರೆ ಅಂತ ಸುದ್ದಿ. ಒಟ್ಟಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಷ್ಟೇ ಅಲ್ಲ, ಬಿಜೆಪಿ ಮುಖಂಡರ ನಡುವೆಯೂ ಕೂಡ ಸಾಕಷ್ಟು ಭಿನ್ನಮತಗಳಿವೆ. ಆದರೆ ಮೈತ್ರಿ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಎಲ್ಲವೂ ಬೂದಿ ಮುಚ್ಚಿದ ಕೆಂಡದಂತಿದ್ದು ಆಗಾಗ ಬಹಿರಂಗವಾಗಿಯೇ ಹೊಗೆಯಾಡ್ತಾ ಇದೆ. ಈ ಬಗ್ಗೆ ದೋಸ್ತಿ ನಾಯಕರು ಯಾವ ರೀತಿ ಮನವೊಲಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರವಿ ಪಬ್ಲಿಕ್ ಟಿವಿ, ಕೋಲಾರ.